ಎಲ್ರಿಗೂ ನಮಸ್ಕಾರ. ನಾವು ಶ್ರವಣಬೆಳಗೊಳ ಹೋಬಳಿ ಕೊತ್ತಂಗಟ್ಟ ಗ್ರಾಮ. ನನ್ನ ಹೆಸರು ಕೌಸ್ತುಭ ಅಂತ. ನಾನು BE ಏರೋನಾಟಿಕಲ್ ಮಾಡಿದ್ದೀನಿ, ಇಂಜಿನಿಯರಿಂಗ್. ನಾವು ಟೂತ್ ಪೌಡ್ರ್ ಮಾಡಿದ್ದೀವಿ. ಇದು ಕಾಯಿ ಕಂಠ ಬರುತ್ತಲ್ಲ, ಕಾಯಿ ಕಂಠದಲ್ಲಿ ಮಾಡಿರೋದು. ಇದು ಕಾಯಿ ಕಂಠದ ಇಡ್ಲಿ ಚಾರ್ಕೋಲ್ ಟೂತ್ ಪೌಡರ್ ಅಂತ. ಟೂತ್ ಪೇಸ್ಟ್ ಬದಲು ಪೌಡ್ರ್ ಮಾಡೋಣ ನ್ಯಾಚುರಲ್ ಆಗಿ ಏನು ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾವು ಟೂತ್ ಪೌಡ್ರ್ ಮಾಡಿದ್ವಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂದರೆ ರಾಕ್ ಸಾಲ್ಟ್ ಹಾಕಿದ್ದೀವಿ, ಸೇಂದ್ರ ದ್ರಾವಣ ಅಂತಾರೆ, ಆಮೇಲೆ ಬೇವಿನ ಎಲೆ ಹಾಕಿದ್ದೀವಿ, ಆಮೇಲೆ ನಲ್ಲಿಕಾಯಿ ಪೌಡ್ರು, ಬೆಟ್ಟದ ನಲ್ಲಿಕಾಯಿ ಪೌಡ್ರು, ಆಮೇಲೆ ಲವಂಗ, ಆಮೇಲೆ ಸೋಂಪು, ಇಷ್ಟು ತ್ರಿಪುಲ ಚೂರ್ಣ, ಇಷ್ಟು ಐಟಮ್ ಇಷ್ಟನ್ನು ಹಾಕಿದ್ದೀವಿ. ಅಟ್ ಪ್ರೆಸೆಂಟ್ ಇವಾಗ 2 ಮಂತ್ಸಿಂದ ಒಂದು 500 ಪೀಸಸ್ ಮಾರಿದ್ದೀವಿ. ಇದರಲ್ಲಿ ಏನು ಉಪಯೋಗ ಇದು ಯಾಕೆ ಯೂಸ್ ಮಾಡಬೇಕು ಟೂತ್ ಪೇಸ್ಟ್ ಬದಲಿಗೆ ಅಂದರೆ, ಹಲ್ಲುಗಳಲ್ಲಿ ಈ ಗಮ್ಸ್ ಬರುತ್ತಲ್ಲ ಅದು ಚೆನ್ನಾಗಿರಲಿ, ಆಮೇಲೆ ಗಟ್ಟಿಯಾಗಿರಲಿ, ಆಮೇಲೆ ಫ್ರೆಶ್ನೆಸ್ ಬರಲಿ ನಮ್ಮ ಬಾಯಲ್ಲಿ ಅನ್ನೋದಕ್ಕೋಸ್ಕರ ನಾವು ಇದನ್ನು ಮಾಡಿದ್ದು.